ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ಈ ವಿಡಿಯೋ ಮುಖಾಂತರವಾಗಿ ನೋಡೋದ್ರಲ್ಲಿ ತುಂಬ ಸಂತೋಷವಾಗಿದೆ. ಮಾತನಾಡುವಂತಹ ವಿಷಯವೇನೆಂದರೆ ಒಂದು ಸ್ತ್ರೀಯ ಬಗ್ಗೆ ಆಗಿದೆ. ದೆವ್ವ ಬಡಿದ ಒಂದು ಸ್ತ್ರೀಯ ಬಗ್ಗೆ ನಾನಿವತ್ತು ಮಾತನಾಡಲು ಹೋಗ್ತಾ ಇದ್ದೇನೆ. ಅದಕ್ಕೋಸ್ಕರ ಒಂದು ವಚನವನ್ನು ನಾವು ತೆಗೆದುಕೊಳ್ಳೋಣ. ಲೂಕ ಬರೆದಂಥ ಸುವಾರ್ತೆ ಅದರ 13ನೇ ಅಧ್ಯಾಯದಲ್ಲಿ 10ನೇ ವಾಕ್ಯವನ್ನು ಓದ್ಕೊಳ್ಳೋಣ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಕೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿದನು. ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಪ್ರೈಸ್ ಲಾರ್ಡ್. ಇವತ್ತು ನಾನು ಮಾತನಾಡಲು ಬರುವಂತಹ ವಾಕ್ಯವಿದಾಗಿದೆ. ಒಂದು ಸ್ತ್ರೀಯು ಸಬ್ಬತ್ ದಿನದಲ್ಲಿ ಉಪದೇಶ ಮಾಡ್ತಾ ಇದ್ದಂತಹ ಸಮಯದಲ್ಲಿ 18 ವರ್ಷದಿಂದ ದೆವ್ವ ಬಡಿದಂತಹ ಒಂದು ಸ್ತ್ರೀಯು ಮತ್ತೆ ನಡು ಬಗ್ಗಿ ಹೋಗಿತ್ತು. ಅವಳಿಗೆ ನಡು ಬಗ್ಗಿ ಹೋಗಿದ್ದಂತಹ ಆ ಸ್ತ್ರೀಯು ಸ್ವಲ್ಪವಾದರೂ ಮೇಲಕ್ಕೆ ಎತ್ತಲಾರದೇ ಇದ್ದಳು. ಮೇಲಕ್ಕೆ ಅವ್ರ ಕೇಳಿ ಬಗ್ಗಿದಂತಹ ಆ ಗೂಣು ಬೆನ್ನನ್ನಿಟ್ಟುಕೊಂಡು ಅವ್ರ ಕೇಳಿ ಎದ್ದು ಸಹ ಒಬ್ಬರ ಹತ್ರ ನಿಂತ್ಕೊಂಡು ಮಾತನಾಡಕ್ಕೂ ಸಹ ಆಗದೆ ಇದ್ದಂತಹ ಒಂದು ಸ್ಥಿತಿಯಲ್ಲಿದ್ದಂತಹ ಒಂದು ಸ್ತ್ರೀಯನ್ನ, ಪ್ರೈಸ್ ಲಾರ್ಡ್, ಆ ಸಭಾ ಮಂದಿರದಲ್ಲಿ ಉಪದೇಶ ಕೊಡದಂತ ಇದ್ದಂತಹ ಯೇಸು ಸ್ವಾಮಿಯ ಆ ಸ್ತ್ರೀಯನ್ನ ನೋಡ್ತಾರೆ. ಆ ನೋಡಿದ ಕೂಡಲೇ ಹೇಳ್ತಾರೆ, ಇಲ್ಲಿ ನಿಮ್ಗೆ ಇನ್ನೊಂದು ವಾಕ್ಯವನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯೇಸು ಆಕೆಯನ್ನ ನೋಡಿ ಹತ್ತಿರಕ್ಕೆ ಕರೆದು, ಪ್ರೈಸ್ ಲಾರ್ಡ್, ಏನ್ ಮಾಡ್ತಾ ಇದ್ದಾರೆ? ಅಮ್ಮ, ನಿನ್ನ ರೋಗ ಬಿಡುಗಡೆಯಾಯಿತು. ಪ್ರೈಸ್ ಲಾರ್ಡ್. ಇಲ್ಲಿ ನೀವು ನೋಡಬೇಕಾದಂಥದ್ದು ಒಂದು ವಿಷಯವಾಗಿದೆ. ಆ ಸ್ತ್ರೀಯು 18 ವರ್ಷಗಳ ಕಾಲ, ಪ್ರೈಸ್ ಲಾರ್ಡ್, ದೆವ್ವ ಬಡೆದು, ಪ್ರೈಸ್ ಲಾರ್ಡ್, ಗೂಣು ಬಗ್ಗಿದಂತಹ ಆ ಸ್ತ್ರೀಯನ್ನ ದೇವರು ನೋಡಿದ್ರು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನೀವು ಹೇಳ್ಬೋದು, ನಾನು ಅನೇಕ ದಿನದಿಂದ ಒಂದು ಅನೇಕ ವಿಷಯವನ್ನು ಕುರಿತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನಗೆ ಬಿಡುಗಡೆ ಇಲ್ಲ. ಪ್ರೈಸ್ ಲಾರ್ಡ್, ನನಗೆ ಬಿಡುಗಡೆ ಇಲ್ಲ. ಆ ವಿಷಯಗಳಿಗೆ ಬಿಡುಗಡೆ ಆಗುತ್ತೆ ಪ್ರಿಯರೇ. 18 ವರ್ಷಗಳ ಕಾಲ, ಪ್ರೈಸ್ ಲಾರ್ಡ್, ಬಿಡುಗಡೆಯಾಗದ ಆ ಸ್ತ್ರೀಯನ್ನ ದೇವರು ಬಿಡುಗಡೆ ಮಾಡಿರೋದಾದ್ರೆ, ಇವತ್ತು ನೀವು ಅನೇಕ ದಿವಸಗಳಿಂದ ಪ್ರಾರ್ಥನೆ ಮಾಡ್ತಾ ಇರುವಂತಹ ವಿಷಯಗಳಲ್ಲಿ ದೇವರು ಇವತ್ತು ಬಿಡುಗಡೆ ಕೊಡಲು ಹೋಗ್ತಾ ಇದ್ದಾರೆ. ಆ ನಂಬಿಕೆ ನಿಮ್ಮಲ್ಲಿ ಇರಲಿ. ಪ್ರೈಸ್ ಲಾರ್ಡ್. ಆ ಸ್ತ್ರೀಗೆ ಬಿಡುಗಡೆ ಬರುತ್ತೇನೆ ಅನ್ನೋದಾದ್ರೆ ನಿಮಗೂ ಸಹ ದೇವರು ಬಿಡುಗಡೆಯನ್ನು ಕೊಡ್ತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆಯು ಹೇಗಿರಬೇಕು ಗೊತ್ತಾ? ಆ ಸ್ತ್ರೀಯನ್ನ ದೇವರು ನೋಡಿದ್ರು. ಪ್ರೈಸ್ ಲಾರ್ಡ್. ಆ ದೇವರ ದೃಷ್ಟಿಯ ಆ ಸ್ತ್ರೀಯ ಮೇಲೆ ಬಿತ್ತು. ಪ್ರೈಸ್ ಲಾರ್ಡ್. ಇವತ್ತು ನಿಮ್ಮ ಮೇಲೆ ದೇವರ ದೃಷ್ಟಿ ಬೀಳಕ್ಕೆ ನೀವೇನ್ ಮಾಡಬೇಕು ಪ್ರಿಯರೇ? ಪ್ರೈಸ್ ಲಾರ್ಡ್. ಇವತ್ತು ನೀವೇನ್ ಮಾಡಬೇಕು? ಪ್ರೈಸ್ ಲಾರ್ಡ್. ನಿಮ್ಮ ಪ್ರಾರ್ಥನೆಯಲ್ಲಿ ವ್ಯತ್ಯಾಸ ಬರಬೇಕು. ಪ್ರೈಸ್ ಲಾರ್ಡ್. ನಿಮ್ಮ ಪ್ರಾರ್ಥನೆಯಲ್ಲಿ ವ್ಯತ್ಯಾಸ ಬರುವಾಗ ದೇವರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆ ಹೇಗಿರಬೇಕಂದ್ರೆ, ಪ್ರೈಸ್ ಲಾರ್ಡ್, ನೀವು ಕೂತಂತಹ ಜಾಗದಲ್ಲಿ ನಿಮ್ಮ ಆಲೋಚನೆ ಬೇರೆ ಕಡೆ ಹೋಗದೆ, ಪ್ರೈಸ್ ಲಾರ್ಡ್, ನಿನ್ನ ದೃಷ್ಟಿಯು ದೇವರನ್ನು ನೋಡ್ತಾ ಇರುವಾಗ ನೀನು ದೇವರ ಆತ್ಮನ ಭರಿತನಾಗಿ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ, ಪ್ರೈಸ್ ಲಾರ್ಡ್, ದೇವರ ದೃಷ್ಟಿ ನಿನ್ನ ಮೇಲೆ ಬೀಳುತ್ತೆ. ಪ್ರೈಸ್ ಲಾರ್ಡ್. ದೇವರ ದೃಷ್ಟಿ ನಿನ್ನ ಮೇಲೆ ಬಿದ್ದಾಗ ನೀನು ಅನೇಕ ದಿವಸದಿಂದ 18 ವರ್ಷ ಅಲ್ಲ, 20 ವರ್ಷ ಅಲ್ಲ, 25 ವರ್ಷ ಅಲ್ಲ, ಪ್ರೈಸ್ ಲಾರ್ಡ್, ಅದು ಎಷ್ಟೇ ವರ್ಷಗಳಿಂದ ನಿನಗೆ ಬಿಡುಗಡೆ ಇಲ್ಲದಿದ್ರು ಇವತ್ತು ದೇವರು ಬಿಡುಗಡೆ ಕೊಡ್ತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಂಬಿಕೆ ಕುಗ್ಗದೆ ಇವತ್ತು ನಿನ್ನ ಪ್ರಾರ್ಥನೆಯಲ್ಲಿ ಒಂದು ವ್ಯತ್ಯಾಸ ಬರಲಿ. ಪ್ರೈಸ್ ಲಾರ್ಡ್. ಕೂತ್ಕೊಂಡು ನೀನು ಪ್ರಾರ್ಥನೆ ಮಾಡು. ವ್ಯತ್ಯಾಸವಾದಂತಹ ಪ್ರಾರ್ಥನೆ, ಪ್ರೈಸ್ ಲಾರ್ಡ್, ಪರಿಶುದ್ಧಾತ್ಮನ ಭರಿತವಾದಂತಹ ಒಂದು ಪ್ರಾರ್ಥನೆ ನೀನು ಇವತ್ತು ಮಾಡೋದಾದ್ರೆ ಅನೇಕ ದಿವಸದಿಂದ ನಿನಗೆ ಕಟ್ಟಿರುವಂತಹ ಎಲ್ಲ ಕಟ್ಟುಗಳು ಇವತ್ತು ಬಿಚ್ಚಲ್ಪಡುತ್ತದೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಬಿಡುಗಡೆಯನ್ನು ಹೊಂದಲು ಯಾರೆಲ್ಲ ಸಿದ್ಧರಾಗಿದ್ದೀರೋ ಇವತ್ತು ಮೊಣಕಾಲೂರಿ ವ್ಯತ್ಯಾಸವಾದಂತಹ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ನಾನು ಮುಗಿಸ್ಕೊಳ್ತೇನೆ. ಎಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿನ 1 ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೈಸ್ ಲಾರ್ಡ್. ದೇವರೇ, ಅಪ್ಪ ಸ್ವಾಮಿ, ಈ ಸಮಯದಲ್ಲಿ ಸ್ವಾಮಿ ನನಗೆ ಪ್ರಾರ್ಥನೆ ಮಾಡಲು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ಸ್ವಾಮಿ.
ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೋ ಅವರ ಜೀವನಗಳಲ್ಲಿ ಒಂದು ವ್ಯತ್ಯಾಸವಾದಂತಹ ಪ್ರಾರ್ಥನೆ ಹಲ್ಲೆಲೂಯ ಬರಲಿ ಸ್ವಾಮಿ. ತಡೆಗಳೆಲ್ಲ ನೀಗಿ ಹೋಗಲಿ. ಅನೇಕ ದಿನದಿಂದ ಪ್ರಾರ್ಥಿಸ್ತಾ ಇರುವಂತಹ ವಿಷಯಗಳಿಗೆ ಬಿಡುಗಡೆ ಇಲ್ಲ ಅಂತ ಹೇಳ್ತಾ ಇರುವವರಿಗೆ ಹಲ್ಲೆಲೂಯ, ಇವತ್ತು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಸ್ವಾಮಿ. ನೀನು ಹೇಳಿದ್ಯಲ್ಲಪ್ಪ, ನನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬಿಡುಗಡೆ ಕೊಡ್ತೇನೆ ಅಂತ ಸ್ವಾಮಿ. ಇವತ್ತು ಬಿಡುಗಡೆಯನ್ನು ಕೊಡಿ ಸ್ವಾಮಿ. ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲವಾರು ವರ್ಷಗಳಿಂದ ಸ್ವಾಮಿ ಅನೇಕರಿಗೆ ಸ್ವಾಮಿ ಮಕ್ಕಳಿಲ್ಲದೆ ಹಲ್ಲೆಲೂಯ ಹಲ್ಲೆಲೂಯ ಇರುವವರನ್ನ ನಿನ್ನ ಕೈಯಲ್ಲಿ ಕೊಟ್ಟು ಒಪ್ಪಿಸ್ತಾ ಇದ್ದೇನೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನಗೊಂದು ಬಿಡುಗಡೆ ಇಲ್ಲ. ನಾನು ಅನೇಕ ದಿನದಿಂದ ದೇವರನ್ನ ಕೇಳ್ತಾ ಇದ್ದೇನೆ, ನನಗೆ ಬಿಡುಗಡೆ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲಪ್ಪ. ಯೇಸುವಿನ ನಾಮದಲ್ಲಿ ಇವತ್ತು ಅವರನ್ನು ಮುಟ್ಟು ಸ್ವಾಮಿ. ಬಿಡುಗಡೆಗಳು ಬರಲಿ ಯೇಸುವಿನ ನಾಮದಲ್ಲಿ ಸ್ವಾಮಿ. ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ, ಆಮೇನ್. ಈ ವಚನಗಳ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.